ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ 8:30 ಆಗಿದೆ. ಇವತ್ತಿನ ನನ್ನ ದಿನ ಹೇಗಿರುತ್ತೆ ಅಂತ ನೋಡೋಣ. ವೀಡಿಯೋ ಎಲ್ಲ ಮಾಡ್ಕೊಂಡಿದ್ರೆ ನಾನು ಸ್ವಲ್ಪ ಅಂದರೆ ಆ್ಯಕ್ಟಿವ್ ಆಗಿರ್ತೀನಿ, ಇಲ್ಲಾಂದರೆ ಯಾವಾಗಲೂ ಮಲ್ಕೊಳ್ಳೋದು ನಿದ್ದೆ ಇಷ್ಟೇ. ಸೊ ಇವಾಗ ನಾನು ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀನಿ. 10 ಗಂಟೆಗೆ ಶೋ ಇದೆ. ಕಾಂತಾರ ರಿಲೀಸ್ ಆದ ಸೆಕೆಂಡ್ ಡೇಯಿಂದ ಅನ್ಕೋತಾ ಇದ್ದೆ ಹೋಗಬೇಕು ಎಲ್ಲರ ಜೊತೆ ಹೇಳೋದು ನಾಳೆ ಹೋಗೋಣ ಅಂತೆಲ್ಲ. ಬಟ್ ಆಗಲೇ ಇಲ್ಲ ಹೋಗೋದಕ್ಕೆ. ಒಂದು ಸಲ ಸಾಯಲಿ ಬೇಡ ಅಂತ ಬಿಟ್ಬಿಟ್ಟಿದ್ದೆ, ಹೋಗೋದೇ ಬೇಡ ಅಂತ. ಬಟ್ ಮತ್ತೆ ಮನಸ್ಸಾಗಿದೆ. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಸೊ ಮೂವಿಗೆ ಸಿಟಿ ಸೆಂಟರ್ಗೆ ಬಂದಿರೋದು. ಸೊ ಟಿಕೆಟ್ ಎಲ್ಲ ಆಯಿತು. ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ. 10 ಗಂಟೆಗೆ ಅಂತ ಹೇಳಿದ್ದಾರೆ. ಬಟ್ 10 ಗಂಟೆ ಆಗಿದೆ, ಆದರೆ ಇನ್ನೂ ಓಪನ್ ಆಗಲಿಲ್ಲ. ಈ ಎಲ್ಲ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ. ಸೊ ಎಸ್, ಇವಾಗ ಮೂವಿ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀನಿ. ಎಸ್ ಗೈಸ್, ಇವಾಗಷ್ಟೇ ರೂಮ್ಗೆ ಬಂದೆ. ಮೂವಿ ನೋಡಿ ತುಂಬ ಖುಷಿಯಾಯಿತು. ಫೈನಲಿ 1 ಮಂತಿಂದ ಅಂದ್ಕೊಂಡು ಇವತ್ತು ಮೂವಿ ನೋಡಿ ಬಂದೆ. ಮೂವಿ ತುಂಬ ಚೆನ್ನಾಗುಂಟು, ನನಗೆ ಇಷ್ಟ ಆಯಿತು. ಗೈಸ್, ಇವಾಗ ಮತ್ತೆ ಇದು ಮಿಲಾಗ್ರಿ ಸ್ಟ್ರೀಟ್ ತಿರ್ಕೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ನನಗೆ 2 ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಎಸ್, ಕಮ್ ಲೆಟ್ಸ್ ಗೋ. ಗೈಸ್, ಇದು ಶಾಪಿಂಗ್ ಆಗ್ತದೆ. ಹಾಯ್ ಗಾಯ್ಸ್, ಜಾಸ್ತಿ ಹಣ ಕೇಳಿದ್ರು, ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಿದೆ. ಮೀಸುಗೋಸ್ಕರ ಪೂರ ಒಕ್ಕುದು ಮಾಡೋದು. ಹೊರಗಡೆ ಬಂದಮೇಲೆ ಪಾನಿಪುರಿ ತಿನ್ನೋದೇ ಹೋಗ್ಲಿಕ್ಕಾಗತ್ತೆ ಗೈಸ್. ಸೊ ಹಾಗಾಗಿ ಇವಾಗ ಪಾನಿಪುರಿ ತಿನ್ನೋ ಟೈಮ್. ಗೈಸ್, ಇವಾಗ ಫಾರಮಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸುಮ್ಮನೆ ಸ್ವಲ್ಪ ಮಾಲ್ ತಿಕ್ಕೋಣ ಅಂತ. ಇವಾಗ ನಾವು ಫಾರಮಲ್ ಹತ್ರ ಬಂದ್ವಿ. ಇವಾಗ ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಎಲ್ಲ ಹಚ್ಚಿ ಇವಾಗ ಅಡುಗೆ ರೂಮ್ಗೆ ಬಂದಿದ್ದೀನಿ. ಯಾಕಂದರೆ ನನ್ನ ಅತ್ತೆ ಮಾಡಿಕೊಟ್ಟಿದ್ದು ಏನು ಮೆಂತೆ ಹುಡಿ ಇತ್ತು. ಅಂದರೆ ಬರೀ ಮೆಂತೆ ಅಲ್ಲ, ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾರೆ. ಬಟ್ ಅದರಲ್ಲಿ ಮೆಂತೆ ಜಾಸ್ತಿ ಇರೋದ್ರಿಂದ ತಿನ್ನೋಕ್ಕಾಗಲ್ಲ, ತುಂಬ ಕಹಿ ಅನ್ನಿಸ್ತದೆ. ಅಂದರೆ ಹಾಗೆ ತಿನ್ನಲಿಕ್ಕೆ, ಬಟ್ ತಿನ್ನೋಕ್ಕಾಗಲ್ಲ ನನಗೆ, ತುಂಬ ಕಹಿ ಅನ್ನಿಸ್ತು. ಅದಕ್ಕೆ ನನ್ನ ಹತ್ರ ಡ್ರೈ ಫ್ರೂಟ್ಸ್ ಇತ್ತು. ಇದನ್ನು ತಗೊಂಡು ಒಂದು 3 ಮಂತ್ಸ್ ಏನೋ ಆಯಿತು. ಸೊ ವೇಸ್ಟ್ ಆಗ್ತಾ ಉಂಟಲ್ಲ, ಸೊ ಅದಕ್ಕೆ ನಾನೇನು ಐಡಿಯಾ ಮಾಡಿದೆ ಅಂದರೆ ಇದನ್ನು ಮಿಕ್ಸಿ
ಹುಡಿ ಮಾಡಿ ಇದು ಮತ್ತು ಆ ಹುಡಿನ ಮಿಕ್ಸ್ ಮಾಡಿ ತಿಂದು ನೋಡೋಣ ಹೇಗಾಗುತ್ತೆ ಅಂತ ಗೊತ್ತಿಲ್ಲ, ಟ್ರೈ ಮಾಡೋಣ ಅಂತ. ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಇದು ವೇಸ್ಟ್ ಆಗ್ತಿದೆ, ಅದು ವೇಸ್ಟ್ ಆಗ್ತಿದೆ. ಸೊ ಅದಕ್ಕೆ ಇದೆರಡನ್ನು ಮಿಕ್ಸ್ ಮಾಡೋಣ ಅಂತ. ಸೊ ನೋಡೋಣ. ಸ್ವಲ್ಪ ಶುಗರ್ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಕಪ್ಪು ದ್ರಾಕ್ಷಿ ಜಾಸ್ತಿ ಇದರಿಂದ ಇದು ಸ್ವಲ್ಪ ಫುಲ್ ಬ್ಲ್ಯಾಕ್ ಆಗಿ ಬಂದಿದೆ. ಸೊ ಇದೆಲ್ಲ ಮಿಕ್ಸ್ ಮಾಡೋಣ. ಓಕೆ, ಟೇಸ್ಟ್ ಚೆನ್ನಾಗಿ ಬಂದಿದೆ, ಮಿಕ್ಸ್ ಮಾಡಿ ತಿನ್ಬೋದು ಅಂತ ಅನಿಸುತ್ತೆ. ಡನ್. ಸೊ ಎಸ್, ಈ ವಿಡಿಯೋನ ನಾನು ನಿಮಗೆ ಎಂಡ್ ಮಾಡ್ತೀನಿ. ಇವತ್ತಿನ ದಿನ ಎಂಡ್ ಆಯಿತು. ಇನ್ನು ಸ್ವಲ್ಪ ಮೊಬೈಲ್ ಎತ್ತೋದು ಮತ್ತು ಮಾಡ್ಕೊಳ್ಳೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.